ದುರ್ದೈವಶಾತ್ ಕೇಂದ್ರದ ಕೈಗೊಂಬೆಯಾಗಿ ಇವತ್ತು ದಿವಸ ಕೆಲಸ ಮಾಡ್ತಾರೆ. ನಾನು ಹೇಳಿದ್ರೆ ಏನು ವೆಸ್ಟ್ ಬೆಂಗಾಲ್ನಲ್ಲಿ ಆಗ್ತದೆ, ಏನು ಇವತ್ತು ತಮಿಳುನಾಡು ದೆಹಲಿಯಲ್ಲೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಏನು ಮಾಡ್ತಾ ಇದ್ದಾರೆ ಅದು ಮುಂದುವರೆದ ಚಾಳಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೆದಿದೆ. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಂತೆ ಇದನ್ನು ಸಹಿಸಿಕೊಳ್ಳೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಥವಾ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು, ಇವತ್ತು ಅವರು ಹಳ್ಳಿಗಳಿಂದ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಎರಡನೇ ಬಾರಿಗೆ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. 136 ಸೀಟ್ಗಳ ಅವ್ರ ನೇತೃತ್ವವನ್ನು ಪಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ದೀವಿ. 5 ವರ್ಷ ಹಿಂದೆನೂ ಕೂಡ 13ರಿಂದ 18 ಅವರು ಸರ್ಕಾರವನ್ನು ನಡೆಸಿದ್ದಾರೆ. 15 ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಇವತ್ತು ದೇವರಾಜ ಅರಸು ನಂತರ ಯಾರಾದರೂ 5 ವರ್ಷ ಪೂರೈಸಿಗೊಳಿಸಿದರೆ ಇವತ್ತು ಅದು ಸಿದ್ದರಾಮಯ್ಯನವರು. ದೇವರಾಜ ಅರಸು ಅವರ ನಂತರ ಒಬ್ಬ ಹಿಂದುಳಿದ ನಾಯಕ, ಇವತ್ತು ಜನಪ್ರಿಯ ನಾಯಕ, ಜನಪರವಾಗಿ ಬಡವರಿಗಾಗಿ ರೈತರಿಗಾಗಿ ಯೋಜನೆ ಕೊಟ್ಟಂಥವರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ 40 ವರ್ಷ ಸುದೀರ್ಘ ಜೀವನದಲ್ಲಿ ಇವತ್ತು ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ತಿಳಿಸ ಕಳಕವನ್ನು ಹೊಂದ್ಕೊಂಡಿಲ್ಲ. ಏನಾದರೂ ಮಾಡಿ ಅವರ ಜನಪ್ರಿಯತೆಗೆ ಇವತ್ತು ಅವರಿಗೆ ಮಸಿ ಬಳಿಬೇಕು ಅಂತ ತಿಳ್ಕೊಂಡು ಇದೊಂದು ಷಡ್ಯಂತ್ರ. ಅದರ ಜೊತೆಗೆ ಏನು 136 ಸೀಟ್ಗಳನ್ನು ಪಡ್ಕೊಂಡು ನಾವು ಕಾಂಗ್ರೆಸ್ ಸರ್ಕಾರ ರಚಿಸಿದ್ದೀವಿ. ಈ ಸರ್ಕಾರವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನ ಇದೆ. ನಾವು ಇದನ್ನು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇವೆ. ನಮಗೆ ನಿಶ್ಚಿತವಾಗಿ ಜಯ ಸಿಗ್ತದೆ, ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಏನೂ ಕೇಸೇ ಇಲ್ಲ. ಒಂದು ದಿವಸ there is no case, then try to make a case. ಅದರಲ್ಲಿ ಏನೂ ಉಳಿಲ್ಲ. ನ್ಯಾಯಾಲಯದಲ್ಲಿ ಒಂದು ದಿವಸ ನಮಗೆ ಕೂಡಲೇ ಒಂದು ದಿವಸ ಅದಕ್ಕೆ ನಮಗೆ ನ್ಯಾಯ ಸಿಗ್ತದಂಥ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಅದ್ರ ಜೊತೆಗೆ ಇದನ್ನು ಇವರು ಏನು ಇವತ್ತು ರಾಜ್ಯಪಾಲರು BJPಯ ಷಡ್ಯಂತ್ರ, ಕೇಂದ್ರ ಸರ್ಕಾರ ಇವತ್ತು ಏನು ರಾಜ್ಯಪಾಲರ ಮೂಲಕ ಮಾಡಿಸಿದರೆ ಇದನ್ನು ಜನರ ಬಳಿಗೆ ಒಯ್ತೀವಿ. ಇದು ರಾಜ್ಯದ ಜನರ ಹೋರಾಟ ಆಗ್ತದೆ. ಇದರ ಪರಿಣಾಮವನ್ನು ಇವತ್ತು ಕೇಂದ್ರ ಸರ್ಕಾರ, ಇವತ್ತು ರಾಜ್ಯಪಾಲರು ಇದನ್ನೆಲ್ಲವನ್ನು ಕೂಡ ಅತಿ ಶೀಘ್ರದಲ್ಲೇ ಅದನ್ನು ತಿಳ್ಕೊಳ್ಳುವಂಥ, ಪಶ್ಚಾತ್ತಾಪ ಪಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ರಾಜ್ಯಪಾಲ